ಬೇಕಂತಾನೆ 6 ಅಂಗಡಿ ಜೊತೆ ಎಲ್ಲ ನಮ್ಗೆ ಲೈನ್ ಮ್ಯಾಪ್ ಹಾಕ್ಬಿಟ್ಟು ಅದಕ್ ಜೊತೆ ನಮ್ ಎಲ್ಲ ಅಂಗಡಿ ಎತ್ತವ್ರೆ. ನಮ್ ಪಕ್ಕದ ಸ್ಟೇಟ್ ಅಲ್ಲಿ ಮಾಡೋರು ತಲಪತಿ ವಿಜಯ್ ಬಡವ್ರ ತೊಂದ್ರೆ ಕೊಟ್ಟಿಲ್ಲ. ನಾವೇನು ಕಾಂಗ್ರೆಸ್ ಅಂದ್ರೆ ನಮ್ ಜಮೀರ್ ಸಾಹೇಬ್ರು ಇದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಾವ್ 2-3 ಸತಿ ಅಲ್ಲಿ ಹೋಗ್ಬಿಟ್ಟು ಜಮೀರ್ ಸಾಹೇಬ್ರಿಗೆ ಭೇಟಿ ಮಾಡೋಣ ಅಂದ್ರೆ ಸಿಕ್ಕಿಲ್ಲ. ಇವತ್ತಿಂದ ನಾನು ಹೇಳ್ತಾ ಇದ್ದೀನಿ, ಒಂದು ಓಟ್ ನನ್ನ ಮನೆ ಕಡೆಯಿಂದ ಒಂದು ಓಟ್ ಕಾಂಗ್ರೆಸ್ ಹಾಕಲ್ಲ. ಬಿಜೆಪಿ ಅವರು ಬಾಯಿ ಮೇಲೆ ಹೇಳ್ತಿ ಕೆಲಸ ಮಾಡ್ತಾರೆ. ಹೋಗ್ಬಿಟ್ಟು ಕುತ್ಕೊಂಡು ತೋರಿಸ್ರೆ ಏನಿದೆ ಪರಿಸ್ಥಿತಿ ಅಂತ ತೋರಿಸ್ರೆ ಅವ್ರು ಒಂದು ಮನಸ್ಸಿಂದ ಕುತ್ಕೊಂಡು ಒಂದು ಪರಿಹಾರ ಮಾಡ್ತಾರೆ. ಇವ್ರು ಪರಿಹಾರ ಮಾಡಿಲ್ಲ ಸರ್, ಕೈ ಬಿಟ್ಟು ಕೆನ್ನೆ ಕೊಡ್ಬಿಡಿ ಸರ್, ನಾವು ಹೋಗತ್ತೆ. ಹೊಟ್ಟೆ ಕೊಡ್ಬಿಟ್ಟಲ್ಲ ಹೋಯ್ತು ಸರ್. ಇಲ್ಲ ಸರ್, ಕಾಂಗ್ರೆಸ್ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ ಗವರ್ನಮೆಂಟ್ ಧಿಕ್ಕಾರ. 2010ರಲ್ಲಿ 2010ರಿಂದ ನನ್ಗೆ ಇವಾಗ 2026 16 ವರ್ಷ ಆಯ್ತು ಬಂದು. ಇದುವರೆಗೂ ಏನು ಆಗಿಲ್ಲ ತೊಂದರೆ ನಮಗೆ. ನಾವು ನಮ್ಮ ಪಾಡಿಗೆ ಬರ್ತಾ ಇದ್ವಿ, ನಮ್ಮ ಪಾಡಿಗೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇತ್ತೀಚೆಗೆ ಏನೈತಂದ್ರೆ ಇಲ್ಲಿ ಬ್ರಿಡ್ಜ್ ಕೆಳಗಡೆ BWS ಫ್ಲೈ ಓವರ್ ಐತಲ್ಲ, ಅದು ಕೆಳಗಡೆ ಬಂದ್ಬಿಟ್ಟು ಇಲ್ಲಿಗಲ್ ಶಾಪ್ ಬಂತು. ಅದಕ್ಕೆ ನಾವು ಏನು ಮಾಡಿದ್ರಿ, ಅವಾಯ್ಡ್ ಮಾಡಿದ್ರಿ. ಏನಂತ ಅವಾಯ್ಡ್ ಮಾಡ್ರಿ, ಇಲ್ಲಿ ಇಗ್ಬೇಡಿ, ನಮ್ಗೆ ಹೋಗೋ ಬರೋಕ್ಕೆ ದಾರಿಗೆ ತೊಂದರೆ ಆಗತ್ತೆ ಅಂದರೆ ಅವ್ರು ಯಾರ್ಯಾರ್ದೋ ಇನ್ಫ್ಲೂಯೆನ್ಸ್ ಹಾಕಿ ಯಾರ್ಯಾರಿಂದಾನೆ ಇದು ಮಾಡಿ ನಮಗೆ ದಬಾಯಿಸ್ಬಿಟ್ರು. ಆಮೇಲೆ ಇನ್ನೊಂದು ಸತಿ ಹೋಗೋ ಬರೋ ದಾರಿನಲ್ಲೇ ಪೆಟ್ಟಿ ಶಾಪ್ ಇಕ್ಕಕ್ಕೆ ಬಂದರು. ಆವಾಗ ನಾವೇನು ಮಾಡಿದ್ರು, ಇದು ದಾರಿನಲ್ಲಿ ನೀವು ನಮ್ಗೆ ತೊಂದರೆ ಕೊಟ್ರೆ ನಾವು ನೇಣು ಹಾಕ್ಕೊಳ್ಬೇಕಂತ ನಾವು ಎಲ್ಲನೂ ಅವಾಯ್ಡ್ ಮಾಡಿಸ್ಬಿಟ್ಟು ಏನು ಮಾಡಿದ್ರಿ, ಅದು ತೆಗೆದ್ಬಿಟ್ರಿ ನಾವು. ಆಮೇಲೆ ಇನ್ನೊಂದು ಸತಿ ಏನಾಯಿತು, ಇವಾಗ ಕಂಪ್ಲೇಂಟು ಏನು ಎಲ್ಲ ತೆಗಿಬೇಕಂತ ಬಂತು, ನ್ಯೂಸ್ ಬಂತು. ಆವಾಗ ನಾವೇನು ಮಾಡಿದ್ರಿ, ನಮ್ಮ ಹತ್ರ ದಾಖಲೆ ಇದೆ, ಇಲ್ಲೀಗಲ್ ಇರೋದು ನಮ್ದಲ್ಲ ಇವ್ರದ್ದು ಅಂತ ಹೇಳಿದ್ರಿ. ಅದಕ್ಕೆ ಇವ್ರು ಏನು ಮಾಡಿದ್ರು, ಇಲ್ಲೀಗಲ್ ದಾಖಲೆ ಇರೋರು ತೊಗೊಂಡು ಹೋಗ್ಬಿಟ್ಟು ಹೈಕೋರ್ಟಲ್ಲಿ ಅಪೀಲ್ ಮಾಡವ್ರೆ. ಎಷ್ಟು ಅಂಗಡಿ ಮಾಡವ್ರೆ? 6 ಅಂಗಡಿ ಅಪೀಲ್ ಮಾಡೋರೆ. ಅದಕ್ಕೆ ಬೇಕಂತಾನೆ 6 ಅಂಗಡಿ ಜೊತೆ ಎಲ್ಲ ನಮ್ಗೆ ಲೈನ್ ಮ್ಯಾಪ್ ಹಾಕ್ಬಿಟ್ಟು ಅದಕ್ಕೆ ಜೊತೆ ನಮ್ ಎಲ್ಲ ಅಂಗಡಿ ಎತ್ತವ್ರೆ. ಇವಾಗ ಬೆಳಗ್ಗೆ ರಘು ಸರ್ ಅಂತ ಇದ್ದಾರೆ, ಅವರು ಇವರು ಸುಭಾಷ್ ಚಂದ್ರ ಬೋಸ್ ಕಾರ್ಯಕರ್ತರವರು. ಅವ್ರು ನಮ್ಮ ಸಹಾಯವಾಗಿ ನಮ್ಮ ಪರವಾಗಿ ಬಂದು ಎಲ್ಲ ಸಪೋರ್ಟ್ ಮಾಡಿ ಎಲ್ಲ BBMPಯಿಂದ ಅಕ್ಲಾಜ್ಮೆಂಟ್ ತೊಗೊಂಡು ಬಂದರು. ಏನು ಅಕ್ಲಾಜ್ಮೆಂಟ್ ತೊಗೊಂಡು ಬಂದ್ರಂದರೆ, ನಮಗೆ 15 ದಿವಸ ಅವಕಾಶ ಕೊಡಿ, ನಾವು ಇದ್ದಕ್ಕಿದ್ದಂಗೆ ನಾವು ಹೋದರೆ ಎಲ್ಲಿ ಹೋಗಬೇಕು, ಅಂಗಡಿನಲ್ಲಿ ಬಟ್ಟೆ ಐತೆ, ಎಲ್ಲ ಐತೆ, ನಮ್ಮ ಸಾವಿರಾರುಗಳ ಅಡ್ಜಸ್ಟ್ಮೆಂಟ್ ಇದೆ, ಬಡ್ಡಿಗೆ ತೊಗೊಂಡಿರ್ತೀವಿ, ಫೈನಾನ್ಸಿಗೆ ತೊಗೊಂಡಿರ್ತೀವಿ, ಮಕ್ಳಿಗೆ ಫೀಸು ಕಟ್ಟಬೇಕಾಗಿರುತ್ತೆ, ಮನೆ ಬಾಡಿಗೆ ಕಟ್ಟಬೇಕಾಗಿರುತ್ತೆ, ಏನೇನೋ ನಮ್ಮ ಸಾವಿರ ಅಡ್ಜಸ್ಟ್ಮೆಂಟ್. ಅದಕ್ಕೆ ಒಂದು 15 ದಿವಸ ಅವಕಾಶ ಕೊಡಿ ಅಂತ ಕೇಳಿದ್ರಿ. ಎಲ್ಲಿ ಬೆಳಗ್ಗೆ ರಘು ಸಾರಿಗೆ ಕೇಳಿದ್ರಿ. ಅವ್ರು ಏನು ಮಾಡಿದ್ರು, ಹೋಗಿ BBMPನಲ್ಲಿ ದೊಡ್ಡ ಆಫೀಸರ್ ಹತ್ರ, ಇವ್ರು ಯಾರು ಬಂದರು ಅವ್ರಿಗಿಂತ ದೊಡ್ಡ ಆಫೀಸರ್ ಹತ್ರ ಹೋಗ್ಬಿಟ್ಟು ಎಲ್ಲ ಸೈನ್ ಹಾಕ್ಕೊಂಡು ಬಂದರು. ಯಾರು ಬಂದರು? ಇವ್ರು ರಘು ಸರ್ ಹಾಕ್ಕೊಂಡು ಬಂದರು. ಆಮೇಲೆ ಹೋಗಿ ಕಮಿಷನರ್ ಸಾಹೇಬ್ ಬಂದರು. ಯಾರು? BBMP ಕಮಿಷನರ್ ಸಾಹೇಬ್ರು ಇದ್ರಲ್ಲ, ಜಗದೀಶ್ ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಎಲ್ಲ ನಾನು ಹಾಕ್ಸ್ಕೊಂಡು ಬಂದಿದ್ದೀನಿ, ಇವಾಗ ಇನ್ನು ಮುಟ್ಟಬಾರ್ದಂದ್ರೆ ಅವ್ರು ಏನಂದರು, ನನ್ನ ಮೇಲೆ ನೀವು ಏನಾದರೂ ಪಿಟಿಗೇಷನ್ ಹಾಕ್ಕೊಳ್ಳಿ, ನಮ್ಮ ಮೇಲೆ ಏನಾದರೂ ನೀವು ಹಾಕ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ, ನಾನು ಮಾಡೋದೇ ಮಾಡ್ತೀನಿ, ಎಲ್ಲ ತೆಗಿತೀನಿ. ಅದಕ್ಕೆ ದಾಖಲೆ ಇದೆ ಅಂದರೆ ದಾಖಲೆ ಇದ್ರೆ ನನಗೇನು, ನನಗೆ ಮೇಲ್ಗಡೆಯಿಂದ ಆರ್ಡ್ರ್ ಬಂದೈತೆ. ಎಲ್ಲಿಂದ ಆರ್ಡ್ರ್ ಬಂದೈತೆ ಅವ್ರಿಗೆ ಅವ್ರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಇದೆಲ್ಲ ಪಾಲಿಟಿಕ್ಸಿಂದ ಏನು ಮಾಡ್ತಾರೆ, ಬಡವ್ರ ಜನ ಹೊಟ್ಟೆ ಮೇಲೆ ಹೊಡೆದು. ನಿಮ್ಮ MLAಗಳನ್ನು ನೀವು ಇಲ್ಲಿ ಗೆಲ್ಲಿಸಿದ್ರಿ ಸ್ಥಳೀಯವಾಗಿ, ಅವ್ರನ್ನೇನು ಕೇಳಲ್ವಾ ನೀವು? ಸರ್, ಅವ್ರು ಯಾರ ಮಾತು ಕೇಳಲ್ಲ ಸರ್. ಅವ್ರು ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ ಸರ್, ನಾವು ಬಡವರು ಸರ್, ನಾವು ಬಡವರು, ನಮಗೆ ಯಾರು ಇನ್ಫ್ಲೂಯೆನ್ಸ್ ಇಲ್ಲ. ನಾವು ಹೋಗಿ ಅವ್ರಿಗೆ ಏನು ಕೆಲಸ ಮಾಡಲ್ಲ. ಎಲೆಕ್ಷನ್ ಟೈಮ್ ಬಂದರೆ ಮನೆ ಹತ್ರ ಬರ್ತಾರೆ, ಏನು ಹೇಳ್ತಾರೆ, ಓಟ್ ಆಗಿ ನಾವು ನಿಮ್ಗೆ ಕೆಲಸ ಮಾಡ್ತೀವಿ ಅಂತಾರೆ. ನಾವು ಹೋಗಿ ಅವ್ರಿಗೆ ಓಟ್ ಹಾಕ್ತೀವಿ. ಏನು ಓಟ್ ಹಾಕ್ತೀವಿ? ಏನೋ ನಮಗೆ ಸಹಾಯ ಮಾಡ್ತಾರಂತ. ಇವಾಗ ಏನು ಮಾಡೋರೆ, ನಮಗೆ ಕತ್ತಿ ಮೇಲೆ ಚೂರಿ ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟವ್ರೆ. ಇವಾಗ ನಾವು ಏನು ಮಾಡ್ಬೇಕು? ನಾವೇನು ಕಾಂಗ್ರೆಸ್ ಅಂದರೆ ನಮ್ಮ ಜಮೀರ್ ಸಾಹೇಬ್ರು ಇದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಾವು 2-3 ಸತಿ ಅಲ್ಲಿ ಹೋಗ್ಬಿಟ್ಟು ಜಮೀರ್ ಸಾಹೇಬ್ರಿಗೆ ಭೇಟಿ ಮಾಡೋಣ ಅಂದರೆ ಸಿಕ್ಕಿಲ್ಲ. ಏನು ಹೇಳಿದ್ರು, ಏನೋ ಬ್ಯುಸಿ ಇದ್ದೀವಿ, ಜಮೀರ್ ಸಾಹೇಬ್ರಿಗೆ ಸೋಮವಾರ ಪೋಸ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ಯುಸಿ ಇದ್ದರು. ಸೋಮವಾರ ಅನೌನ್ಸ್ಮೆಂಟ್ ಮಾಡಿದ್ರು, ಅಲ್ಲಿ ಹುಡುಕ್ರಿ ಸಿಕ್ಕಿಲ್ಲ.
ಮಂಗಳವಾರನೂ ಹುಡುಕಿದ್ರಿ ಸಿಕ್ಕಿಲ್ಲ, ಬುಧವಾರ ಎಲ್ಲ ನಮ್ಗೆ ಮುನ್ನಾಮ ಇಕ್ಬಿಟ್ರು. ಆಮೇಲೆ ಅವ್ರ PA ಅಯ್ಯೂಬ್ ಸಾಹೇಬ್ರಿಗೆ ಭೇಟಿ ಮಾಡೋಣ ಅಂದರೆ ಅವ್ರೇನು ಮಾಡವ್ರೆ, ದರ್ಗಾಗೆ ಹೋಗ್ಬಿಟ್ಟವ್ರೆ. ಸೋಮವಾರ ಅಜ್ಮೀರ್ ದರ್ಗಾಗೆ ಹೋಗ್ಬಿಟ್ಟವ್ರೆ. ಇವಾಗ ಎಲ್ಲ ಕಾರ್ಯಕರ್ತರು, ಇವ್ರು ದೊಡ್ಡ ದೊಡ್ಡ ಕಾರ್ಯಕರ್ತರು ಎಲ್ಲ ಈ ಕೆಲಸ ಟೈಮಲ್ಲೇ ಆ ಥರ ಆಚೆ ಹೋಗ್ಬಿಟ್ರೆ ಬಡವ್ರು ಏನು ಮಾಡಬೇಕು? ಅವ್ರವ್ರದೇ ಅಂಡರ್ಸ್ಟ್ಯಾಂಡಿಂಗ್ ಯಾವುದು ಸರ್ ಇರ್ಬೋದು ಸರ್. ಇದೆಲ್ಲ ನೀವು ಕರೆಕ್ಟಾಗಿ ನೀವು ರೌಂಡಿಂಗ್ ಮಾಡಿ ನೋಡಿದ್ರೆ ಇದೆಲ್ಲ ಏನು ಅನ್ಸತ್ತೆ? ನಿಮ್ಗೇನು ಅನ್ಸತ್ತೆ? ಇದೆಲ್ಲ ಇವರೇ ರಚಿಸಿದ ಆಟ ಇದು. ಏನಂದರೆ ನಮ್ಗೇನು ಗೊತ್ತಿಲ್ಲ, ನಮ್ಗೆ ಯಾರು ಏನು ದಿಕ್ಕಪಾಲ ಇಲ್ಲ. ಅದೇ ಫೋನ್ ತೆಗೆದಿಲ್ವಾ ಅವರು? ನೀವು ಫೋನ್ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟಾಗ ಸರ್ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಓಕೆ, ಈ ಲಿಮಿಟ್ ಅವ್ರದ್ದೇ ಸರ್. ಚಾಮರಾಜಪೇಟೆ ಲಿಮಿಟಿಗೆ ಬರ್ತಿದ್ದು ಅವ್ರು ಸಾಹೇಬ್ರು ಜಮೀರ್ ಸಾಹೇಬ್ರಿಗೆ ಬರೋದು. ಈ ಜನಕ್ಕೆ ತೊಂದರೆ ಆಗ್ತದೆ ಅಂತ ಅವ್ರು ಯಾರಾದರೂ ಬಂದು ಎಲೆಕ್ಷನ್ ಮುಂದೆ ಏನು ಹೇಳ್ತಾರೆ, ಸರ್ ಬಂದು ನಾವಿದ್ದೀವಿ ಅಂತಾರೆ. ಇಷ್ಟು ದೊಡ್ಡ ತೊಂದರೆ ಆಗಿದಿಲ್ಲ, ಇಷ್ಟು ದೊಡ್ಡ ಕಾರಣ ಆಗಿದಿಲ್ಲ ಸರ್. ಬಂದು ಒಂದು ಇದರಿಂದ ಎಷ್ಟು ಕುಟುಂಬ ಅಂದ್ರೆ ಎಷ್ಟು ಜನಕ್ಕೆ ಇದು ಸರ್ ಒಂದು ಅಂಗಡಿ ಒಂದು ಇಲ್ಲ ಅಂದ್ರೂ 8 ಜನ ಹಾಕೊಳ್ಳಿ ಸರ್. 184 ಅಂಗಡಿಗೆ ಎಷ್ಟು ಜನ ಸರ್? ಒಂದು ಅಂಗಡಿ ಒಡೆದಿದ್ರಿಂದ ಈ ಅಂಗಡಿ ಖರ್ಚು ಎಷ್ಟು ಲಾಸ್ ಆಗಿದೆ ನಿಮಗೆ ಸರ್? ಎಲ್ಲ ಅಂದ್ರೂ ಲೆಕ್ಕಾಚಾರ ಅಂದ್ರೆ ₹500 1,000 ಆಗುತ್ತೆ ಸರ್. ಅದಲ್ಲ ಲಾಸಾ? ಅಂಗಡಿ ಒಡೆದಿದ್ರಿಂದ ಅದು ಒಂದು ಲಕ್ಷ ಲಾಸ್ ಆಗುತ್ತೆ ನೋಡಿ. ಈ ತರ ಮಾಡಿದ್ರೆ 1 ಲಕ್ಷ ಆಗುತ್ತೆ ಸರ್. ಒಂದು ಅಂಗಡಿಗೆ 1 ಲಕ್ಷ ಆಗುತ್ತೆ. ಬಂಡವಾಳ ಲಾಸ್ ಆಗಿರುತ್ತೆ ಕೇಳ್ತಾರದ ಬಂಡವಾಳ ಮತ್ತೆ ಅಂಗಡಿ ಎರಡೂ ಸೇರಿ ಸರ್. ಮನೆ ಒಡವೆಗಳಿಗೆ ಮಾಡೋರ ಅಂಗಡಿಗಳು 10 ಲಕ್ಷ ಮೇಲೆ ಹೋಗಿದೆ ಸರ್. ಒಂದು ಅಂಗಡಿಯಿಂದ ಇಟ್ಕೊಳ್ಳಿ ಸರ್. ಒಂದ್ ಗಾಡಿ 15 ಲಕ್ಷ 10 ಲಕ್ಷ ಇದು ನಮ್ಮ ಪ್ರಕಾರ. ಫುಟ್ಪಾತ್ ಜಾಗ ಇದೆ. ಫುಟ್ಪಾತ್ ಅಲ್ಲಿ ತೊಂದರೆ ಆದ್ರೆ ಎತ್ತೋದು ನ್ಯಾಯ, ಸರಿನಾ? ಈ ಅಂಗಡಿ ಇರೋದು ಫುಟ್ಪಾತ್ ಸೇರಿಲ್ಲ. ಇದು ಹೊಡೆದಿದ್ದು ಏನ್ ಸರ್ ಸಿಕ್ತ ಅವ್ರಿಗೆ ಬಡವರಿಂದ? ಮಾಡಿರೋದು ಒಬ್ಬರು ಇಲ್ಲಿ ಇಲ್ಲಿಗಲ್ ಪೆಟಿಗಳು ತಗೊಂಬಂದು ಜಮೀರ್ ಬಿ ಅವ್ರ ಪಿ ಅವ್ರು ಮಾಡಿ ಅಯ್ಯೂಬ್ ಬೈ ಮಾಡಿ ಅವ್ರೆಲ್ಲ ಏನ್ ಮಾಡಿದ್ರು ಒಳಗಡೆಯಿಂದ ನಿಲ್ಸ್ಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ಟು ಇವ್ರು ಏನ್ ಮಾಡಿದ್ರು ಅಜ್ಮೀರ್ ಓಡೋಗ್ಬಿಟ್ಟಿದ್ದಾರೆ. 3 ದಿವಸ ಅವ್ರು ಬರಲ್ಲ, ಹೊಡೆಯೋ ಗಂಟ ಬರೋ ಗಂಟ ಅಲ್ಲ. ನಮ್ ಹೊಟ್ಟೆ ಮೇಲೆ ಇವಾಗ ಹೇಳ್ತೀನಿ, ಬಿಜೆಪಿ ಗೌರ್ಮೆಂಟ್ ಇಂದ ನಮ್ಗೆ ಎಷ್ಟು ತೊಂದರೆ ಬಂದಿಲ್ಲ, ಎಷ್ಟು ಸರ್ಕಾರ ಈಗ ಕಾಂಗ್ರೆಸ್ ಇಂದ ಬಂದಿರೋ ತೊಂದರೆ ದೇವ್ರಾಗ ಹೇಳ್ತೀನಿ. ನಮ್ ಪಕ್ಕದ ಸ್ಟೇಟ್ ಅಲ್ಲಿ ಮಾಡೋರು ತಲಪತಿ ವಿಜಯ್ ಬಡವ್ರ ತೊಂದರೆ ಕೊಟ್ಟಿಲ್ಲ, ಉದ್ಧಾರ ಮಾಡ್ತಾರೆ. ನಮ್ ಸ್ಟೇಟ್ ಅಲ್ಲಿ ಬಡವ್ರ ತೊಂದರೆ ಕೊಂಡು ಏನ್ ಉದ್ಧಾರ ಮಾಡ್ತಾ ಇದೆ ಅಂತ ನಂಗೆ ನಿಜವಾಗ ಗೊತ್ತಿಲ್ಲ ಸರ್. ಇವತ್ತಿಂದ ನಾನು ಹೇಳ್ತಾ ಇದ್ದೀನಿ, ಒಂದು ಓಟ್ ನನ್ನ ಮನೆ ಕಡೆಯಿಂದ ಒಂದು ಓಟು ಕಾಂಗ್ರೆಸ್ ಹಾಕಲ್ಲ ಸರ್. ನನ್ ಬರೋದ್ ಮುಂದೆ ಕುಟುಂಬಕ್ಕೂ ಹೇಳ್ತೀನಿ ಕಾಂಗ್ರೆಸ್ ಓಟ್ ಹಾಕ್ಬೇಡ ಅಂತ. ಬಿಜೆಪಿ ಗೌರ್ಮೆಂಟ್ ಇದ್ರು ನಿಜವಾಗ್ಲೂ ಹೇಳ್ತೀನಿ, ಅವರು ಸರ್ ಅವ್ರ ಬಾಯಿ ಮೇಲೆ ಹೇಳ್ತಾರೆ. ಬಿಜೆಪಿ ಅವರು ಬಾಯಿ ಮೇಲೆ ಹೇಳ್ತಿ ಕೆಲಸ ಮಾಡ್ತಾರೆ. ಹೋಗ್ಬಿಟ್ಟು ಕುತ್ಕೊಂಡು ತೋರಿಸ್ರೆ ಏನಿದೆ ಪರಿಸ್ಥಿತಿ ಅಂತ ತೋರಿಸಿದ್ರೆ ಅವ್ರು ಒಂದು ಮನಸ್ಸಿಂದ ಕುತ್ಕೊಂಡು ಒಂದು ಪರಿಹಾರ ಮಾಡ್ತಾರೆ. ಇವ್ರು ಪರಿಹಾರ ಮಾಡಿಲ್ಲ ಸರ್. ಕೈ ಬಿಟ್ಟು ಹೊಟ್ಟೋಗ್ಬಿಟ್ರು ಇಲ್ಲಿಂದ, ಬೀದಿ ಪಾಲ ಮಾಡ್ಬಿಟ್ರು. ಈ ಕಡೆಯಿಂದ ಇಲ್ಲಿ ಎಷ್ಟು ಜನ ಇದ್ದಾರೆ, ಈ ಕಡೆಯಿಂದ ಯಾರು ಇವತ್ತಿಂದ ಕಾಂಗ್ರೆಸ್ ಓಟ್ ಅಂದ್ರೆ ಅವನಿಗೆ ಬಾತೆ ಬೇರೆ ಇಲ್ಲ ಸರ್. ಕಾಂಗ್ರೆಸ್ ಧಿಕ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಧಿಕ್ಕಾರ ಸರ್. ನಾನು ಕೇಳ್ವಿಪಟ್ಟೆ ಇಲ್ಲಿ ಏನೋ 2 ವೀಲರ್ ಪಾರ್ಕಿಂಗ್ ಮಾಡ್ತಾರಂತೆ. 2 ವೀಲರ್ ಪಾರ್ಕಿಂಗ್ ಅಂದ್ರೆ ರಾಜಕಾರಣಿಗಳಿಗೆ ಕೊಡೋದು. ಇಷ್ಟು ದೊಡ್ಡ ಜಾಗ ಅಂದ್ರೆ ಪಾರ್ಕಿಂಗ್ ಕೊಡ್ಬೇಕಂದ್ರೆ ಆಕ್ಷನ್ ಅಲ್ಲಿ ದೊಡ್ಡ ಅಮೌಂಟ್ ತಗೊಂಡ್ಬಿಟ್ಟು ಅವ್ರು ಏನ್ ಬೇಕಂದ್ರೂ ಮಾಡ್ಬೋದು. ನಮ್ಮ ಬಡವ್ರಿಗೆಲ್ಲ ದಿಕ್ಕುಪಾಲ ಮಾಡಿಬಿಟ್ಟು ದೊಡ್ಡವ್ರ ಮನೆ ಚೆನ್ನಾಗಿರ್ಬೇಕು, ನಾವು ನಾಶ ಆಗ್ಬಿಡ್ಬೇಕು, ನಾವು ಹಾಳಾಗ್ಬಿಡ್ಬೇಕು. ನಮ್ಮ ಕುಟುಂಬ ಬೀದಿ ಮೇಲೆ ಬಡ್ಬಿಡ್ಬೇಕು, ಅವ್ರ ಕುಟುಂಬ ಎಲ್ಲ ಕೋಟಿ ಗಟ್ಟಲೆ ಸಂಪಾದನೆ ಮಾಡಿಬಿಟ್ಟು ಚೆನ್ನಾಗಿರ್ಬೇಕು. ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿದ್ರ ಸರ್? ಕೃಷ್ಣ ಬೈರೇಗೌಡರಿಗೆ ನಾವು ಒಂದೇ ಒಂದು ಸೆಕೆಂಡ್ ಸರ್, ಒಂದೇ ಒಂದು ಮಾತು ಹೇಳ್ತೀನಿ. ಸಡನ್ನಾಗಿ ಬಂದ್ಬಿಟ್ಟು ನಿಮಗೆ 2 ದಿವಸದಲ್ಲಿ ಸಡನ್ನಾಗಿ ತೆಗೀರಿ ಅಂತ ಹೇಳ್ತಿರಲ್ಲ, ನೀವು ಯಾರ್ಯಾರು ಹೋಗಿ ಭೇಟಿ ಮಾಡ್ತೀರಾ ಸರ್? ಅಲ್ಲ, ಶಿವಾಜಿನಗರ ಕಂಪ್ಲೀಟ್ ಆಗಿ ಹೊಡೆದಾಕಿದ್ರು. ಇದು ಟಾರ್ಗೆಟ್ ಈಗ ಕೇರ್ ಮಾಡಿ ಯಾವುದು ಸರ್? ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ದಾಖಲೆ ಇದೆ, ನಮ್ಮ ಹತ್ರ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಎಲ್ಲ ಇದೆ. ಅವ್ರಿಗೂ ಕೂಡ ಗೊತ್ತು ನಮ್ಮ ಹತ್ರ ಸುಪ್ರೀಂ ಕೋರ್ಟ್ ದಾಖಲೆ ಇದೆ, ಆರ್ಡ್ರ್ ಇದೆ, ಎಲ್ಲ ಗೊತ್ತಿದ್ರು ಕೂಡ ಬೇಕಂತ ನಮ್ಮ ಅಂಗಡಿಗಳು ತೆಗ್ಬಿಟ್ಟು ನಮಗೆ ಬೀದಿ ಮೇಲೆ ಮಾಡವ್ರೆ, ಎಲ್ಲ ದಿಕ್ಕಾಪಾಲ ಮಾಡವ್ರೆ. ಶಿವಾಜಿನಗರ್ಗೆ ಇದಕ್ಕೆ ನೀವು ಸಂಬಂಧ ಮಾಡಕ್ಕಿಲ್ಲ ಸರ್. ಶಿವಾಜಿನಗರಲ್ಲಿ ಟಾರ್ಪಲ್ ಹಾಕೊಂಡು ಒಂದು ಕಾಂಪೌಂಡ್ ಅಂದ್ರೆ ನಿಂತ್ಕೊಂಡಿದ್ದು. ಇದು 44 ವರ್ಷದಿಂದ ಒಂದು ಪ್ರಾಪರ್ ಅಂಗಡಿ ಸರ್, ಒಂದು ಪ್ರಾಪರ್ ಶೆಟ್ರ್ ಇದೆ. ಬೆಳಗ್ಗೆ ಬಂದು ನಾವು ಬಾಗ್ಲು ಓಪನ್ ಮಾಡಿ ಶೆಟ್ರ್ ಓಪನ್ ಮಾಡ್ತೀವಿ ಸರ್. ದೇವ್ರ ಹೆಸರು ತಗೊಂಡು ಶೆಟ್ರ್ ಓಪನ್ ಮಾಡಿ ಕೈ ಮುಗ್ದಿ ಬೋಣಿ ಮಾಡ್ತೀವಿ ಸರ್ ನಾವು. ನಮ್ಮ ಕಡೆಯಿಂದ BBMP ಅವರು ಬಾಡಿಗೆ ತಗೊಂಡಿದ್ದಾರೆ ಸರ್. ಹೆಂಗ್ ಕೊಟ್ರು? ಮತ್ತೆ ನಿಮ್ಗೆ ಬಾಡಿಗೆ ಕೊಟ್ಟು ತಗೊಂಡಿದ್ದಾರೆ, ನಿಮ್ಮ ಹತ್ರ ಶೆಟ್ರ್ ಮಾಡಕ್ ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ. ನಮ್ದು ಮೀಟರ್ ನಡೀತಾ ಇದೆ, ಮೀಟರಿಂದ ಬಾಡಿಗೆ ಹೋಗ್ತಾ ಇದೆ ಸರ್. ಇಲ್ಲಿ ನೋಡಿ ಸರ್, ನೆನ್ನೆ ತಗೊಂಡಿರೋದು ಇದು. 3 ದಿವಸ ಮುಂಚೆ ಇದು ಮೀಟಿಂಗ್ ಆಗಿರೋದು ನೋಡ್ರಿ. ಇದ ನೋಡಿ ದೊಡ್ಡ ಮಾಡಿಲ್ಲ ನೋಡ್ರಿ ನೋಡಿ ಸರ್, ಇದು ಕೊಟ್ಟಿರೋದು
ನಿಮ್ ಅಂಗಡಿಗಳಿಗೆ ಏನು ಆಗಲ್ಲ ಅಂತ, ಸಾಮ್ನು ನಿಮ್ ಅಂಗಡಿಗಳಿಗೆ ಏನು ಆಗಲ್ಲ, ನಾವಿದೀವಿ. ಅಂದ್ರೆ ಇವತ್ತು ಏಕಾಏಕಿ ಬಂದು ಹೊಡೆದಾಕಿದ್ರು. ಏಕಾಏಕ ಬಂದು ಹೊಡೆದಿರೋದು. 2 ದಿನ ಮುಂಚೆ ಇದು ಮೀಟಿಂಗ್ ಆಗಿರೋದು ಆಫೀಸಲ್ಲಿ. FIR ಮಾಡ್ತೀಯಾ ಮಾಡು, ಕೇಸ್ ಮಾಡ್ತೀಯಾ ಮಾಡು, ನಾನ್ ಮಾಡೋದು ಸರ್. ಒಂದ್ ರೀತಿ ಒಂದು ಪರ್ಮಿಷನ್ ತಗೊಂಡು ಒಂದು ಮಾತಾಡೋದಂತಲ್ಲ. ಒಬ್ಬ ಮನುಷ್ಯಗೆ ಒಂದು ಜೀವನ ಹಾಳು ಮಾಡ್ತಾ ಇದ್ದೀರಾ, ಅವ್ನಿಗೊಂದು ನೆಮ್ಮದಿ ಕೊಡೋದಲ್ವಾ? ನೆಮ್ಮದಿ ಎಲ್ಲ ಕೊಟ್ಟಿದ್ದೇನೆ. FIR ಮಾಡ್ತೀಯಾ ಮಾಡೋಗು, ಕೇಸ್ ಮಾಡ್ತೀಯಾ ಮಾಡೋಗು ಅಂತ ಒಂದು ಹೆಂಗ್ಸರ್ ಹೇಳ್ತಾರೆ. ಅಧಿಕಾರಿಗಳು ಒಂದು ಮನುಷ್ಯದ ಕುಟುಂಬನ ಹಾಳು ಮಾಡೋರು ಮಾಡ್ತಾ ಇದ್ದೀರಾ. ಅವ್ನಿಗೆ ಹೋಗ್ಬಿಟ್ಟು ಒಂದು ನೆಮ್ಮದಿ ಕೊಡೋದು ಬಿಟ್ಟು ನಾನು ಮಾಡ್ತೀನಿ, ನನ್ನ ಮೇಲೆ FIR ಮಾಡು, ನನ್ನ ಮೇಲೆ ಕೇಸ್ ಮಾಡ್ತೀಯಾ ಮಾಡೋ ಅಂತ ಹೆಂಗ್ಸರ್ ಹೇಳ್ತಾರೆ. ಗುಂಡಾಗರ್ದಿ ಗೌರ್ಮೆಂಟ್ ಆಗ್ಬಿಟ್ಟಿದೆ ಇಲ್ಲಿ ಸರ್. ಬಿಜೆಪಿಯಲ್ಲಿ ನಮ್ಗೆ ಅಷ್ಟು ತೊಂದರೆ ಕೊಟ್ಟಿಲ್ಲ, ಅವ್ರ ಪಾಟಿಗೆ ಅವ್ರು ನಡೀತಾ ಇದ್ದಾರೆ. ಇಲ್ಲಿ ಇಷ್ಟು ಆಗಿರೋದು, ಎಷ್ಟು ಜನ ಸಾಯ್ತಾರೋ ಅದು ಗೊತ್ತಿಲ್ಲ, ಎಷ್ಟು ಮನೆಗಳು ಹಾಳಾಗಿದೆ ಗೊತ್ತಿಲ್ಲ. ಈಗ ನೋಡ್ರಿ, ಏನಾಗಲ್ಲ, ಈಗ ಎಲ್ಲರೂ ಸಾಯ್ತಾರೆ, ಹಣ ಹಾಕೊಂಡ್ಬಿಟ್ಟು ಸಾಯ್ಬೇಕಷ್ಟೇ ಸರ್. ಜೀವನ ಹಾಳು ಮಾಡೋನು ಹಣ ಯಾರು ಇಲ್ಲಿ ಈ ಭೂಮಿಯಲ್ಲಿ ಇರಲ್ಲ, ಒಬ್ರು ಎಲ್ಲರಿಗೂ ಇಲ್ಲೇ ಕೊಡ್ತಾನೆ ದೇವ್ರು. ನಾನು ನಿಮ್ಗೆ ಮಾಡಿದ್ರೆ ಕರ್ಮ ಬಂದೇ ಬರುತ್ತೆ, ಕರ್ಮ ಎಲ್ಲೂ ಹೋಗಲ್ಲ. ಹೊಟ್ಟೆ ಒಂದು ಮೈಯಿಂದ ಕೆನ್ನೆ ಮೇಲೆ ಹೊಡ್ಬಿಡಿ, ಕೆನ್ನೆಗೆ ಹೊಡ್ಬಿಡಿ ಸರ್, ನೋವು ಹೋಗುತ್ತೆ. ಹೊಟ್ಟೆಗೆ ಹೊಡ್ಬಿಟ್ರಲ್ಲ ಅಷ್ಟೇ, ಅವ್ನು ಜೀವನ ಹೋಯ್ತು ಸರ್. ಹೊಟ್ಟೆಗೆ ಹೊಡೆದ್ಮೇಲೆ ಅವ್ನು ಬಂದಿರೋದೇ ದೇವ್ರು ಕೊಟ್ಟಿರೋದೇ ಅನ್ನದಾನ ಮೇಲೆ ಕಾಲಿಕ್ಕಿದ್ದಾರೆ, ಬೇರೆ ಎಲ್ಲೂ ಕಾಲಿಕ್ಕಿಲ್ಲ. ನಮ್ಮ ಅನ್ನದಾನ ಮೇಲೆ ಕಾಲಿಕ್ಕಿದ್ದಾರೆ. ಬಂದು ಹೊಡೆದಿದ್ರೆ ತಲೆ ಬಸ್ಕೊಂಡು ಹೋಗೋರು, ನಮ್ಮ ಅನ್ನದಾನ ಮೇಲೆ ಹೊಡೆದಿರೋದು ಇದು ಅನ್ಯಾಯ ಸರ್.